ಜಾತಿ ಗಣತಿ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಬೇಕಿತ್ತು. ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗಾಗಲೇ ನಿನ್ನೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಈ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಬೇಕೋ ಬೇಡವೋ ಅಥವಾ ಮಾಡೋದಾದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ನಿನ್ನೆಯ ವಿಡಿಯೋದಲ್ಲಿ ನಡೆದಂತ ವಾದ ಪ್ರತಿವಾದಗಳ ಬಗ್ಗೆ ನಾನೊಂದು ವಿಡಿಯೋನ ಮಾಡಿದ್ದೀನಿ. ನೀವು ಅದನ್ನ ಮತ್ತೊಂದ್ಸಲ ಬೇಕಾದ್ರೆ ನೋಡಬಹುದು. ಅಂಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೈಕೋರ್ಟ್ನಲ್ಲಿ ಒಂದು ಮಹತ್ವದ ತೀರ್ಪು ಬರ್ತಕ್ಕಂಥ ಸಾಧ್ಯತೆಗಳಿದೆ. ತುಂಬಾ ಜನ ಕೆಲವೊಂದು ನಾನು ಬೆಳಿಗ್ಗೆಯಿಂದ ಮಾಹಿತಿಯನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಒಂದಷ್ಟು ದಿನ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಅಂತ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಬಟ್ ಅದೇನೇ ಇರಲಿ, ಇವತ್ತು 4 ಗಂಟೆ ಮೇಲೆ ಒಂದು ಜೆನ್ಯೂನ್ ಆದಂತ ಒಂದು ವಿಚಾರ ಹೊರಗಡೆ ಬಂದೇ ಬರುತ್ತೆ ಕರ್ನಾಟಕ ಹೈಕೋರ್ಟ್ ಇಂದಾಗಿ. ಸೊ ವೆದರ್ ಇಟ್ ಈಸ್ ಪೋಸ್ಟ್ಪೋನ್ ಮಾಡ್ತಾರೋ ಅಥವಾ ಸಮೀಕ್ಷೆಯನ್ನ ಮಾಡಲೇಬಾರದು ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ಸರ್ಕಾರದ ಪರ ವಕೀಲರು ಮತ್ತೆ ಈ ಬ್ರಾಹ್ಮಣ ಮಹಾಸಭಾ ಒಕ್ಕಲಿಗರ ಸಂಘ ಸಂಸ್ಥೆ ಸೊ ಏನ್ ಇವರು ಒಂದು ಅಪೀಲನ್ನ ಅದಕ್ಕೆ ಹಾಕಿದಾರೋ ಇದು ಅವೈಜ್ಞಾನಿಕವಾದಂತ ಸಮೀಕ್ಷೆ ಇದೆ, ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದ್ ಕಡೆ. ಮತ್ತೆ ಟೀಚರ್ ಸಮಸ್ಯೆಗಳೇನು, ಸುಮಾರು 2 ಗಂಟೆ ಆದ್ರೂ ಕೂಡ ಒಂದು ಮನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾ ರೀತಿಯ ತಾಂತ್ರಿಕ ತೊಂದರೆಗಳು ಎದುರಾಗ್ತಾ ಇದೆ. ಆ್ಯಪ್ ಸರಿಯಾದ ರೀತಿ ಕೆಲಸ ಮಾಡ್ತಾ ಇಲ್ಲ. ಇದು ಒಂದ್ ಕಡೆ. ಮತ್ತೊಂದ್ ಕಡೆ ಏನು, ಇವಾಗ ದಸರಾ ಒಂದಷ್ಟು ಸಾಲು ಸಾಲು ಹಬ್ಬಗಳಿದೆ. ಹಾಗಾಗಿ ವೈಜ್ಞಾನಿಕವಾಗಿ ಅಥವಾ ಕ್ರಮಬದ್ಧವಾಗಿ ಯಾವುದೇ ಮಾಹಿತಿಯನ್ನ ಸೊ ಮನೆಗಳಿಂದ ಅಥವಾ ಮನೆಯ ಸದಸ್ಯರಿಂದ ನಾವು ಸಮರ್ಪಕವಾಗಿ ಅದನ್ನ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಟೈಮಲ್ಲಿ ಇವ್ರು ಏನ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಸೊ ಶಿಕ್ಷಕರ ಪ್ರಕಾರವಾಗಿ ಇದು ಅವೈಜ್ಞಾನಿಕವಾದಂತ ಒಂದು ಪದ್ಧತಿಯಾಗಿದೆ. ಹಾಗಾಗಿ ಇದನ್ನ ಕೂಡಲೇ ಕೈ ಬಿಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಧ್ಯಂತರ ತಡೆಯನ್ನು ನೀಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಯಾರು ಇಲ್ಲಿ ವಾದ ಮಾಡಿದ್ರು ನಿನ್ನೆ ಅಂದ್ರೆ ಸರ್ಕಾರದ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅಂತಕ್ಕಂಥವ್ರು. ಯಾವುದೇ ಕಾರಣಕ್ಕೂ ಮಧ್ಯಂತರ ತಡೆಯನ್ನು ನೀಡಬೇಡಿ ಅಂದ್ರೆ ಪೋಸ್ಟ್ಪೋನ್ ಮಾಡಬೇಡಿ ಅಂತ. ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಾಗಿದ್ದು ಸರ್ಕಾರದ ನೀತಿ ನಿರೂಪಣೆಗೆ ಪೂರಕವಾದ ಸಮೀಕ್ಷೆಯಾಗಿದೆ. ಸಾಮಾಜಿಕ ಸುರಕ್ಷಾ ಕಾರ್ಯಗಳಿಗೆ ಪೂರಕವಾಗಿ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಈ ಆಧಾರದಲ್ಲಿ ಮಧ್ಯಂತರ ತಡೆಯಾಜ್ಞೆ ನೀಡಬಾರದು. ತಡೆಯಾಜ್ಞೆ ನೀಡಿದ್ದಲ್ಲಿ ದೂರಗಾಮಿ ಪರಿಣಾಮವಾಗಲಿದೆ, ಫ್ಯೂಚರ್ಲಿ ತೊಂದರೆ ಆಗುತ್ತೆ ನೀವು ಸ್ಟೇ ಮಾಡಿದ್ರೆ ಇದನ್ನ ಅಂತ ಸರ್ಕಾರದ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ಇಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಇನ್ನು ಈ ಬ್ರಾಹ್ಮಣ ಮಹಾಸಭಾ ಪರವಾಗಿದ್ದಂತ ಲಾಯರು, ಒಕ್ಕಲಿಗರ ಸಂಘ ಸಂಸ್ಥೆ ಪರವಾಗಿದ್ದಂತ ಲಾಯರ್ಗಳು ಅವರು ಒಂದಷ್ಟು ವಾದವನ್ನ ಮಂಡಿಸಿದ್ದಾರೆ. ದಟ್ ಈಸ್ ಈ ಗಣತಿಯನ್ನ ಡಿಜಿಟಲ್ ರೂಪದಲ್ಲಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಇಲ್ಲಿ ಮಾಹಿತಿ ಸೋರಿಯಾಗುವ ಸಂಭವವಿದೆ. ಅಷ್ಟೇ ಅಲ್ಲದೆ ಇದು ಗೌಪ್ಯತೆ ಹಕ್ಕನ್ನು ಸಹ ಚ್ಯುತಿಗೊಳಿಸುತ್ತದೆ ಅಂತ ನೋಡಿ ಹೇಳುವಂಥದ್ದು ಅಶೋಕ್ ಹಾರ್ನಳ್ಳಿ ಅಂತಕ್ಕಂಥವ್ರು ಸೊ ಹಿರಿಯ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಮತ್ತೆ ಶ್ರೀರಂಗ ಅಂತಕ್ಕಂಥವ್ರು ಹಿರಿಯ ವಕೀಲರು ಅವರು ಒಂದಷ್ಟು ವಾದವನ್ನ ಮಂಡನೆ ಮಾಡಿದರೆ ತರಾತುರಿಯ ಸಮೀಕ್ಷೆ ಇದು. ತರಾತುರಿಯಲ್ಲಿ 17 ದಿನಗಳಲ್ಲಿ ಆತುರದ ನಡೆಸ್ತಾ ಇದ್ದಾರೆ. ಮೊದಲಿಗೆ 1400 ಜಾತಿ ಅಂತ ಹೇಳಿದ್ರು, ವಾರದ ಬಳಿಕ 1561 ಜಾತಿ ಅಂತ ನಮೂದು ಮಾಡಿದ್ದಾರೆ. ಈ ರೀತಿ ದಿಢೀರ್ ಜಾತಿ ಹೆಚ್ಚಳಕ್ಕೆ ಸಮರ್ಥನೆ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕ್ರಮಬದ್ಧವಾಗಿಲ್ಲ, ಅವೈಜ್ಞಾನಿಕವಾಗಿದೆ. ಹಾಗಾಗಿ ಇದನ್ನ ಮಾಡೋದು ಬೇಡ, ಈ ಸಮೀಕ್ಷೆನೇ ತಪ್ಪು ಅಂತ ಹೇಳ್ತಾರೆ. ಆಮೇಲೆ ಜಡ್ಜ್ ಹೇಳಿರುವಂತದ್ದು ಸ್ಟೇಟ್ ಗೌರ್ಮೆಂಟ್ಗೆ ವ್ಯಾಪ್ತಿಗೆ ಬರೋದಿಲ್ಲ, ಇದು ಜಾತಿ ಗಣತಿ ಕಾರ್ಯ. ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ವಿಚಾರ. ಇದು ಯಾಕೆ ಇವರು ಮಾಡಬೇಕು ಅಂತ ನೋಟಿಫಿಕೇಶನ್ ಹಾಕಿದಾರೋ ಗೊತ್ತಿಲ್ಲ ಅಂತ ಜಡ್ಜ್ ಹೇಳಿದರೆ. ಇವೆಲ್ಲವನ್ನ ಆಲಿಸಿದ ನಂತರದಲ್ಲೇ ಅಂಡ್ ಇವತ್ತು 4 ಗಂಟೆ ನಂತರ 4 ಗಂಟೆ ಮೇಲೆ ಸೊ ವಿಚಾರಣೆ ಮಾಡ್ತೀವಿ ಅಂತ ನೆನ್ನೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ರೆ ಸೊ 4:15 ನಂತರದಲ್ಲಿ ಎಲ್ಲವೂ ಗೊತ್ತಾಗುತ್ತೆ. ಅದನ್ನ ಮತ್ತೊಂದ್ಸಲ ಅದನ್ನ ಬ್ರೀಫ್ ಆಗಿ ಹೇಳಿದೆ ನಾನು. ಸೊ ಇನ್ನು ನೋಡ್ಬೇಕು ಅಂತಂದ್ರೆ ಹೈ ಕಾರ್ಡ್ ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ ನನ್ನ ನಿನ್ನೆ ಮಾಡಿದಂಥ ವಿಡಿಯೋ ಅಪ್ಲೋಡ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ನಾನು. ಅದನ್ನ ನೋಡ್ಕೊಂಡು ನೀವು ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಸೊ 4 ಗಂಟೆ ನಂತರದಲ್ಲಿ ಏನು ಪ್ರಕಟ ಆಗುತ್ತೆ ಅದನ್ನು ಕೂಡ ನಮ್ಮ ವಾಹಿನಿಯಿಂದ ವಿಡಿಯೋ ಮಾಡೋ ಪ್ರಯತ್ನ ಆಗುತ್ತೆ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.